ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನಲ್ಲ, ಯಾರಿ ಹುಡುಗ? ನಮ್ಮೂರ್ ಗೌಡ್ತಿ ಶಾಂತಾದೇವಿ ಇಲ್ವೇನಯ್ಯ? ಅವ್ರ ಮಗ ಕಣಯ್ಯ. ಓ, ಒಬ್ಳೆ ಮಗನಾ? 3 ಜನ ಮಕ್ಳು. ಓ, ಅವರೆಲ್ಲ ಏನ್ ಕೆಲಸ ಮಾಡ್ಕೊಂಡವ್ರೆ? ಮೊದಲನೇ ಮಗ ಹಾಲಿನ ಡೈರಿ ಇಟ್ಕೊಂಡವನೇ, ಅವನೇ ರಾಮ. ಸಿಟಿಗೆ ಹೋಗಿದ್ ಬರ್ತೀನಮ್ಮ. ಯಾಕೆ? ಹೌದು, ಹಾಲಿನ ಬಿಲ್ಲು ಅದೇನಮ್ಮ, ಡೈರಿ ಬಿಲ್ ಬಾಕಿ ಇತ್ತಲ್ಲ, ಅದನ್ನ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೇನೆ. ಹಾಗಾದ್ರೆ ಹಾಲಿನ ಬಿಲ್ ಇಸ್ಕೊಂಬರಕ್ಕೆ ನೀನ್ ಹೋಗ್ತಾ ಇದ್ಯಾ? ಅಂದ್ರೆ ನಾನ್ ಕೇಳ್ದಲೇ ನಿನ್ನಷ್ಟು ನೀನೇ ಹೋಗೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಇಲ್ಲಮ್ಮ, ಅದ್ ಹಂಗಲ್ಲ. ನೋಡು, ಅದ್ ಹಾಗಾಯ್ತು ಹೀಗಾಯ್ತು ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. 2ನೇ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಹಳ್ಳಿಯಿಂದ ಸಿಟಿಗೆ ಲೋಡ್ ಹೊಡಿತಾನೆ, ಅವನೇ ಲಕ್ಷ್ಮಣ. ನಿನ್ನೇನ್ ಲೋಡ್ ತಗೊಳೋದೆ? ತರಕಾರಿ ಲೋಡ್ ತಗೊಂಡೋಗಿದ್ದಮ್ಮ, ಅದ್ರಲ್ಲಿ 1000 ರೂಪಾಯಿ ಸಿಕ್ತು. ಅದ್ರಲ್ಲಿ 200 ರೂಪಾಯಿ ಏನಾಯ್ತು? ಟ್ರ್ಯಾಕ್ಟರ್ ರಿಪೇರಿ ಕರ್ತಾಯ್ತಮ್ಮ. ಅಲ್ಲ, ಯಾವಾಗಲೂ ರಿಪೇರಿ ರಿಪೇರಿ ಅಂತ ಬರೀ ಖರ್ಚೆ ಮಾಡ್ತಾ ಇದ್ರೆ ಬ್ಯಾಂಕ್ ಲೋನ್ ತೀರೋದು ಯಾವಾಗ? ಅದು ಹಳ್ಳದ. ನೋಡು, ಹಾಗಾಯ್ತು ಹೀಗಾಯ್ತು ನನಗ್ ಬೇಕಾಗಿಲ್ಲ. ಒಟ್ನಲ್ಲಿ ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಷ್ಟೇ. ಆಯ್ತಮ್ಮ. ಇವಾಗ ಆಡಿದ್ನಲ್ಲ, ನೀ ಕೇಳ್ದಲ್ಲ, ಅವನೇ ನಮ್ಮ ಶಾಂತಾದೇವಿಯವರ ಮುದ್ದಿನ 3ನೇ ಮಗ ಭರತ. ಅಲ್ಲ ಶಾಸ್ತ್ರಿಗಳೇ, ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸೋದ್ ಬಿಟ್ಟು. ಅಯ್ಯ, ನಿನ್ನ ಚೆನ್ನಾಗಿ ಹೇಳ್ದ ಕಣಯ್ಯ. ಅವನ ಚೆನ್ನಾಗಿ ಓದಿಸ್ಬಿಟ್ರೆ ಎಲ್ ತನ್ನ ಕೈ ಹಿಡಿತಿಂದ ಬಿಟ್ಟೋಗ್ತಾರೋ ಅಂತ ವ್ಯವಹಾರಕ್ಕೆ ಎಷ್ಟ್ ಬೇಕೋ ಅಷ್ಟೇ ಓದಿಸಿ ಎಲ್ಲಾರನು ತನ್ನ ಕಂಟ್ರೋಲ್ನಾಗ ಇಟ್ಕೊಂಡವಳೆ. ಓಹೋ. ನಮಸ್ತೆ. ಲೆಕ್ಕ ಸರಿಯಾಗಿ ಬರ್ದಿದ್ದೀರಾ? ಬರ್ದಿದ್ದೀನಮ್ಮ. ಬರೀದೆ ಹೋದ್ರೆ ಬೆಳ್ಬೆಳಿಗ್ಗೆ ನಿಮ್ಮ ಹತ್ರ ಬೈಸ್ಕೋಬೇಕಾಯ್ತದಲ್ಲಮ್ಮ. ನೀವು ಲೆಕ್ಕ ಬರೆಯೋದು ನಾನ್ ಬೈತೀನಿ ಅಂತಾನೋ ಇಲ್ಲ ನಾನ್ ಸಂಬಳ ಕೊಡ್ತೀನಿ ಅಂತಾನೋ? ಅದು ಅಮ್ಮ ನೋಡಿ, ಅದು ಇಲ್ಲ ಇದು ಇಲ್ಲ, ಒಟ್ನಲ್ಲಿ ಕೆಲಸ ಸರಿಯಾಗಿ ಮಾಡ್ಬೇಕು ಅಷ್ಟೇ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.